ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಶಿಗ್ಗಾವಿ ತಾಲೂಕಿನ ಬಾಡ ಗ್ರಾಮದ ಸರ್ಕಾರಿ ನವೀನ ಪೂರ್ವ ಪ್ರಾಥಮಿಕ ಶಾಲೆಯಲ್ಲಿ ನವೀಕೃತ ಎಲ್ಕೆಜಿ ಹಾಗೂ ಯುಕೆಜಿ ಕೊಠಡಿಗಳ ಉದ್ಘಾಟನಾ ಸಮಾರಂಭ ಆಗಸ್ಟ್ 14ರಂದು ಶುಕ್ರವಾರ ಜರುಗಿದೆ. ಹಾವೇರಿ ಜಿಲ್ಲಾಧಿಕಾರಿ ಡಾಕ್ಟರ್ ವಿಜಯ ಮಹಾಂತೇಶ್ ದಾನಮ್ಮನವರ ಅವರು ಮುಖ್ಯ ಅತಿಥಿ ಹಾಗೂ ಉದ್ಘಾಟಕರಾಗಿ ಪಾಲ್ಗೊಂಡು ನವೀಕೃತ ಕೊಠಡಿಗಳನ್ನು ಉದ್ಘಾಟಿಸಿದರು. ಹುಬ್ಬಳ್ಳಿಯ ಸ್ತ್ರೀರೋಗ ತಜ್ಞ ಡಾಕ್ಟರ್ ಎಸ್ ಹಿರೇಮಠ್ ವಿಶೇಷ ಅತಿಥಿಯಾಗಿ, ಹಾವೇರಿ ಡಿಡಿಪಿಐ ಎಂಎನ್ ದಂಡಿನ್ ಹಾಗೂ ಶಿಗ್ಗಾಂವ್ ಕ್ಷೇತ್ರದ ಶಿಕ್ಷಣಾಧಿಕಾರಿ ಎಂಬಿ ಅಂಬಿಗೇರ ಗೌರವ ಅತಿಥಿಗಳಾಗಿ ಭಾಗವಹಿಸಿದ್ರು. ಹುಬ್ಬಳ್ಳಿಯ ಅಭಿಯಂತರ ಹಾಗೂ ವ್ಯಾಪಾರಿ ಬಾಡ ಗ್ರಾಮದ ಅಂದಾನಿ ಸ್ವಾಮಿ ಪಾಟೀಲ್ ಅಧ್ಯಕ್ಷತೆ ವಹಿಸಿದ್ರು. ಕಾರ್ಯಕ್ರಮದಲ್ಲಿ ಪ್ರಾರ್ಥನೆ, ಸ್ವಾಗತ, ಪರಿಚಯ, ಪ್ರಾಸ್ತಾವಿಕ ನುಡಿ, ಪುಸ್ತಕ ವಿತರಣೆ, ಉದ್ಘಾಟನೆ ಹಾಗೂ ಅತಿಥಿಗಳ ನುಡಿ, ಅಧ್ಯಕ್ಷರ ಭಾಷಣ ಹಾಗೂ ವಂದನಾರ್ಪಣೆ ಜರುಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಗಣ್ಯರು, ವಿದ್ಯೆಯನ್ನ ಸೋಲಿಸುವ ಅಸ್ತ್ರ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಹೆತ್ತವರ ಆಶೀರ್ವಾದ ಮೀರಿದ ಶಕ್ತಿ ಯಾವುದೂ ಇಲ್ಲ. ವಿದ್ಯೆಯನ್ನ ಕಲಿತು ನೋಡು, ಹೆತ್ತವರಿಗೆ ತಲೆ ಬಾಗಿ ನೋಡಿ, ಇವೆರಡೂ ಜೀವನದ ಪಾಠ ಅಂತ ಮಕ್ಕಳಿಗೆ ಹಿತನುಡಿ ಹೇಳಿದ್ದಾರೆ. ಬುನಾದಿ ಚಾಲು ಆಗಿದ್ದು ಜೂನ್ ತಿಂಗಳ 1ನೇ ವಾರದಲ್ಲಿ ಹಿರಿಯರ ಜೊತೆ ಸಂಭಾಷಣೆ ಮಾಡುವಾಗ ನಮ್ಮ ಹಿರಿಯ ಪ್ರಾಥಮಿಕ ಶಾಲೆ 1ರಿಂದ 8 ಇರುವ ನಮ್ಮ ಬಾಡದ ಶಾಲೆಯಲ್ಲಿ ಟೋಟಲ್ ಅಟೆಂಡ್ ಕಡಿಮೆ ಆಗ್ತಾ ಇದೆ ಅಂತ ವಿಚಾರಣೆ ಮಾಡಿದವಾಗ ನಮ್ಮ ಸ್ಕೂಲಲ್ಲಿ UKG LKG ಇರದ ಕಾರಣ ಎಲ್ಲ ಮಕ್ಕಳು ಬೇರೆ ಊರಿಗೆ ಶಾಲೆ ಅಲ್ಲೇ ಬೇರೆ ಸ್ಕೂಲಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಅನ್ನೋ ಒಂದು ಕಾರಣಕ್ಕೆ ನಮ್ಮ ಡಿಸ್ಕಷನ್ ಚಾಲು ಆಯಿತು. ಅವಾಗ ಎಲ್ಲ ಹಿರಿಯರ ಜೊತೆ ಕುಂತು ಮಾತನಾಡಿದವಾಗ ಯಾಕೆ ನಾವು ಇಲ್ಲೇ ಬಾಡದಲ್ಲಿ LKG UKG ಪ್ರಾರಂಭಿಸಬಾರ್ದು ಅನ್ನುವ ಒಂದು ಪ್ರಶ್ನೆ ಬಂತು. ನಂತರ ನಮ್ಮ ತಂದೆ ವಿಜಿ ಪಾಟೀಲ್ರ ಜೊತೆ ಡಿಸ್ಕಸ್ ಮಾಡಿದವಾಗ ಅವರು ನನಗೆ ಮುನ್ನಡೆ ಕೊಟ್ಟರು. ನಾನು ವಾಪಸ್ ಬಂದು ಎಲ್ಲ ಹಿರಿಯರ ಜೊತೆ ಡಿಸ್ಕಸ್ ಮಾಡಿ ಆಯಿತು, ಒಂದು ಹಳೆ ಇದೇ ಬಿಲ್ಡಿಂಗಲ್ಲಿ ಇದನ್ನ LKG UKG ಪ್ರಾರಂಭಿಸೋಣ ಅಂಥೇಳಿ ಇವತ್ತಿನ ಕಾರ್ಯಕ್ರಮ ಅದನ್ನು ರೆಡಿ ಮಾಡಿ ಇವತ್ತು ಇನಾಗ್ರೇಷನ್ ಅದೇ ಕಾರ್ಯಕ್ರಮ. ಇವತ್ತು ಪ್ರಾಥಮಿಕ ಶಾಲೆಯ ನವೀಕೃತ LKG ಮತ್ತು UKG ಕೊಠಡಿಗಳ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಮತ್ತು ಮುಖ್ಯವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಕಾರಣೀಭೂತರಾದಂಥ ಶ್ರೀ ಅಂದಾನಿ ಸ್ವಾಮಿ ಪಾಟೀಲ್ರವರೇ, ವೇದಿಕೆ ಮೇಲೆ ವಿಶೇಷ ಅತಿಥಿಗಳು ಉಪಸ್ಥಿತ, ಅದು ಇಂತಹ ಇಡೀ ವಯಸ್ಸಿನಲ್ಲಿ 90 ವರ್ಷ ವಯಸ್ಸು ಅವರಿಗೆ, ಇಂಥ ವಯಸ್ಸಿನಲ್ಲಿ ಕಾರ್ಯಕ್ರಮದಲ್ಲಿ ಉಪಸ್ಥಿರುವಂಥ ಡಾಕ್ಟರ್ SS ಹಿರೇಮಠರವರೇ, DDP ಆದಂಥ ದಂಡಿನವರೇ, PU ಆದಂಥ ಅಂಗೇರವರೇ, ವಿಶೇಷವಾಗಿ ಊಟದ ಹೊತ್ತಾದರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರುವಂಥ ಎಲ್ಲ ಗ್ರಾಮಸ್ಥರೇ ಮತ್ತು ಎಲ್ಲ ಪ್ರಾಣಿ ಮಕ್ಕಳೇ ಮತ್ತು ವಿಶೇಷವಾಗಿ ನಮ್ಮೆಲ್ಲ ಟೀಚರ್ಸ್ ಎಲ್ಲ ಇದ್ದಾರಲ್ಲ, ಎಲ್ಲ ನಮ್ಮ ಪ್ರಾಥಮಿಕ ಶಾಲೆ ಎಲ್ಲ ಮುಖ್ಯೋಪಾಧ್ಯಾಯರು ಮತ್ತು ಎಲ್ಲ ಶಿಕ್ಷಕರೊಂದಿಗೆ ಹಾಗೆ ಬಂದಿರುವಂಥ ಮಾಧ್ಯಮ ಮಿತ್ರರು, ಮೊದಲನೇದ್ದು ಏನು ವಿಶೇಷವಾದ ಧನ್ಯವಾದಗಳನ್ನ ಮತ್ತು ಅಭಿನಂದನೆಗಳನ್ನು ಅರ್ಪಿಸುತ್ತೇವೆ. ತಮಗೆಲ್ಲ ಗೊತ್ತಿದೆ, ಜಗತ್ತಿನಲ್ಲೇ ಬಹಳ ಸ್ವತಂತ್ರ ನಂತರ ಯಾವ ರೀತಿ ವಿನೋಬಾ ಭಾವೆ ಅವರು ಭೂದಾನ ಚಳುವಳಿ ಅಂತ, ಯಾರ ಹತ್ರ ಭೂಮಿ ಇತ್ತು ಅದು ತಗೊಂಡ್ಬಿಟ್ಟು ಎಲ್ಲರಿಗೂ ಕೊಡುವಂಥ ಒಂದು ಭೂದಾನ ಚಳುವಳಿಯನ್ನು ಪ್ರಾರಂಭ ಮಾಡಿದರು. ಇತ್ತೀಚೆಗೆ ರಕ್ತದಾನ ಅಂತ ನಮ್ಮ ಹನಗಲಲ್ಲಿ ಅಕ್ಕಿ ಆಲೂರು ಅಂತ ಊರಿದೆ, ಅತಿ ಬಹಳ ಫೇಮಸ್ ಅದು ರಕ್ತ ಇದು ಮಾಡೋಕ್ಕೆ. ಸವಣೂರಲ್ಲಿ ಜಲ್ಲಾಪುರ ಅಂತ ಒಂದು ಊರಿದೆ. ಮತ್ತು ಅಂಗದಾನ ಮಾಡುವಂಥದ್ದು ಸಹ ಇವತ್ತು ಬಂದಿದೆ. ಅಂದರೆ ದಾನ ಮಾಡುವಂಥದ್ದು ಮನುಷ್ಯನ ಹಲವಾರು ಗುಣಗಳಲ್ಲಿ ಬಹಳ ಒಂದು ಒಳ್ಳೆಯ ಗುಣ ಈ ದಾನ ಮಾಡುವಂಥದ್ದು. ಅಂಥ ಒಂದು ಪರಂಪರೆಯನ್ನಿಟ್ಟುಕೊಂಡು ಎಲ್ಲ ಗ್ರಾಮಸ್ಥರು, ಅದರಲ್ಲಿ ವಿಶೇಷವಾಗಿ ಅಂದಾನಿಗೌಡರು ಕೇವಲ ವಿದ್ಯಾದಾನ ಮಾತ್ರ ಅಲ್ಲ, ನಮ್ಮದು ಏನು ಕಾಗಿನಲ್ಲಿ ಅಭಿವೃದ್ಧಿ ಪ್ರಾಧಿಕಾರದಡಿ
ಕನಕದಾಸರ ಏನು ಹಲವಾರು ಕಾಗಿನೆಲ್ಲಿರ್ಬೋದು ಅಥವಾ ಬಾಡದಲ್ಲಿರ್ಬೋದು ನಾವೇನೆಲ್ಲ ಅಭಿವೃದ್ಧಿ ಮಾಡಿದ್ದೇವೆ ಅದರಲ್ಲಿ ಜಮೀನು ಕೊಡಲಿಕ್ಕೂ ಸಹ ಅವರು ಭಾಳ ನಮಗೆ ಸಹಕಾರವನ್ನು ಮಾಡಿದರು. ಮತ್ತು ಇತ್ತೀಚೆಗೆ ದೇವಸ್ಥಾನ ಒಂದು ಮಾಡಿದರು, ಅನ್ನದಾನೇಶ್ವರ ದೇವಸ್ಥಾನ. ಸೊ ಹೀಗೆ ಶಿಕ್ಷಣ ಇರ್ಬೋದು ಅಥವಾ ಈ ದೇಶದ ಇತಿಹಾಸವನ್ನು ರಕ್ಷಿಸುವಲ್ಲಿರ್ಬೋದು ಅಥವಾ ಈ ರೀತಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಅವರ ಪಾತ್ರ ಬಹಳ ದೊಡ್ಡದಿದೆ. ಹೀಗಾಗಿ ಅವರಿಗೆ ವಿಶೇಷವಾದ ಮತ್ತು ವೈಯಕ್ತಿಕ ಅಭಿನಂದನೆಗಳು ಹೇಳಲಿಕ್ಕೆ ನಾನು ಬಯಸ್ತೇನೆ. ಮುದ್ದು ಮಕ್ಕಳಿಂದ ನಮ್ಮೆಲ್ಲ ಗ್ರಾಮಸ್ಥರ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಪುಸ್ತಕವನ್ನು ತಾವೇ ಸ್ವತಃ ಮಾಡ್ತಾ ಇರ್ತೀರಿ. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಈ ತರ ಮಾತಾಡಿದಂಥ ಮಾನ್ಯ ಜಿಲ್ಲಾಧಿಕಾರಿಗಳಾದ ಶ್ರೀಯುತ ದಾನಮಲ್ ಸರ್ ಅವರೇ, ಅತಿಥಿಗೆ ಆಗಮಿಸಿದಂಥ ಡಾಕ್ಟರ್ SS ಹಿರೇಮಠ ಅವರೇ ಮತ್ತು ಈ ಒಂದು ಗ್ರಾಮಸ್ಥರಿಗೆ ಅನುಕೂಲ ಆಗಲಿ ಅಂತ ತಾವು ಸ್ವತಃ ತಮ್ಮ ಒಂದು ಟ್ರಸ್ಟ್ ವತಿಯಿಂದ ಈ ಒಂದು ಅಂಗನವಾಡಿ LKG UKGಗೆ ಕಟ್ಟಡವನ್ನು ಕಟ್ಟಿ ಸಾಕಷ್ಟು ಸೌಲಭ್ಯ ಒದಗಿಸಿದಂಥ ಶ್ರೀಯುತ ಅಂದಾನಿ ಸ್ವಾಮಿ ಪಾಟೀಲ್ ಅವರೇ, BR ಅಂತ ಅಮ್ಗೇರವರೇ, ಎಲ್ಲರ ಗ್ರಾಮದ ಸನ್ಮಾನ ಈ ಗ್ರಾಮಸ್ಥರೊಂದಿಗೆ ಕೊಟ್ಟು ಇನ್ನೂ ಹೆಚ್ಚಿನ ಒಂದು ಸೇವೆಯನ್ನು ಒದಗಿಸುವ ಶಕ್ತಿಯನ್ನು ತುಂಬಲಿ ಅಂತ ಹಾರೈಸ್ತಾ ಅವರಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಮುಖ್ಯ ಅತಿಥಿಗಳಿಗೆ ವಂದನೆ, ಅಭಿನಂದನೆಗಳು. ಇತರ ಬಂಧುಗಳಿಗೆ ವಂದನೆಗಳು, ಅಭಿನಂದನೆಗಳು. ಊರಿನ ಸಮಸ್ತ ನಾಗರಿಕರಿಗೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಿಗೆ ವಂದನೆ, ಅಭಿನಂದನೆಗಳು. ಕೊನೆಯ ಹಾವೇರಿ ಜಿಲ್ಲೆ ಶಿಗ್ಗಾಂವ್ ತಾಲೂಕಿನ ಬಾಡ ಗ್ರಾಮದಲ್ಲಿ ಶಿಕ್ಷಣ ಪ್ರೇಮಿಯಾಗಿ ಇಲ್ಲಿ ಅಂದಾನಿ ಸ್ವಾಮಿ ಪಾಟೀಲ್ ಅವರು ಇದ್ದಾರೆ. ಅವರು ಶಿಕ್ಷಣದ ಬಗ್ಗೆ, ಶಾಲೆ ಬಗ್ಗೆ, ಬೃಂದಾವನ ಬಗ್ಗೆ ಏನು ಹೇಳ್ತಾರೋ ನೋಡೋಣ. ಇವತ್ತಿನ ಈ ಕಾರ್ಯಕ್ಕೆ ನಾನು ಒಬ್ಬನೇ ಕ್ರೆಡಿಟ್ ತೊಗೊಂಡ್ರೆ ತಪ್ಪಾಗುತ್ತೆ. ಎಲ್ಲ ಗ್ರಾಮದ ಸಮಸ್ತ ಹಿರಿಯರು ಮತ್ತು ಎಲ್ಲ ಜನತೆಯಿಂದ ಕಾಂಟ್ರಿಬ್ಯೂಷನ್ ಆಗಿ ಇದನ್ನು ನಾವು LKG ಮತ್ತು UKG ಕ್ಲಾಸ್ಗಳನ್ನು ಅಭಿವೃದ್ಧಿಸಿ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇದು ನಮ್ಮದು ಒಬ್ಬರದೇ ಇದರಲ್ಲಿ ಕಾಣಿಕೆ ಇಲ್ಲ. ಇನ್ನು ಮುಂದೆ ಏನು ಮಾಡೋದಿದೆ, ಹೊಸ ಬಿಲ್ಡಿಂಗ್ ಕಟ್ಟಿ ಇನ್ನೂ ದೊಡ್ಡದು ಮಾಡಬೇಕಂತನ್ನುವ ನಮ್ಮ ವಿಚಾರ. ಸೊ ಅದಕ್ಕೇನು ಬೇಕೋ ಎಲ್ಲ ಗುರು ಹಿರಿಯರ ಜೊತೆ ಕುಂತು ಡಿಸ್ಕಸ್ ಮಾಡಿ ಮುಂದುವರಿ. ಧನ್ಯವಾದ. ಸೊ ನಮ್ಮ ಹಾವೇರಿ ಜಿಲ್ಲೆಯ ಶಿಗ್ಗಾಂವ್ ತಾಲೂಕಿನ ಬಾಡ ಗ್ರಾಮದಲ್ಲಿ ಆನಂದ ಸ್ವಾಮಿ ಪಾಟೀಲ್ ಅವರ ಒಂದು ನೇತೃತ್ವದಲ್ಲಿ ಊರಿನ ಎಲ್ಲ ಗುರು ಹಿರಿಯರು ಕುಡ್ಕೊಂಡು ಈ ಗ್ರಾಮದ ವಿದ್ಯಾರ್ಥಿಗಳಿಗೆ LKG UKG ತರಗತಿಗಳನ್ನ ತಾವೇ ಸ್ವತಃ ಆರಂಭ ಮಾಡಿ ಅಲ್ಲಿ ಹಳೆಯ ಕೊಠಡಿಗಳನ್ನು ರಿನೋವೇಷನ್ ಮಾಡಿ ಅವುಗಳನ್ನು ಆಧುನಿಕವಾಗಿ ವಿದ್ಯಾರ್ಥಿಗಳ ಕಲಿಕೆಗೆ ಏನೇನು ಬೇಕೋ ಎಲ್ಲ ಚಿತ್ರಪಟಗಳನ್ನು, ಕಲಿಕಾ ಸಾಮಗ್ರಿಗಳನ್ನು ಒದಗಿಸುವ ಜೊತೆಗೆ ಶಿಕ್ಷಕರನ್ನು ಕೂಡ ತಾವೇ ಒದಗಿಸಿ ಈ ಒಂದು ಶೈಕ್ಷಣಿಕ ವರ್ಷದಿಂದ LKG UKG ತರಗತಿಗಳು ಅವರು ಆರಂಭ ಮಾಡಿದ್ದು ಬಹಳಷ್ಟು ಸ್ತುತ್ಯಾರ್ಹವಾಗಿದೆ. ಸೊ ಅವರಿಗೆ ನಾನು ಇಲಾಖೆ ಪರವಾಗಿ ಧನ್ಯವಾದಗಳನ್ನ ಕೂಡ ಸಲ್ಲಿಸ್ತಾ ಇದ್ದೇನೆ. ಸೊ ಮುಂಬರುವ ದಿನಗಳಲ್ಲಿ ಈ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶಿಕ್ಷಣ ಕೊಡುವ ನಿಟ್ಟಿನಲ್ಲಿ ಅವರೇನು ಪ್ರಯತ್ನ ಮಾಡಿದ್ದಾರೆ, ಅವರಿಗೆ ಇಲಾಖೆಯಿಂದ ಕೂಡ ಏನೇನು ಸೌಲಭ್ಯಗಳು ಬೇಕೋ ನಾನು ಒದಗಿಸಿ ಈ ಒಂದು LKG UKG ತರಗತಿಗಳು ಮುಂದಿನ ದಿನಗಳಲ್ಲಿ ಆ ನಗರ ಪ್ರದೇಶಕ್ಕಿಂತ ಒಳ್ಳೆಯ ಶಿಕ್ಷಣ ಕೊಡುವ ನಿಟ್ಟಿನಲ್ಲಿ ಅವರಿಗೆ ನಾವು ಏನು ಬೇಕೋ ಎಲ್ಲ ಪ್ರಯತ್ನವನ್ನು ಮಾಡಿ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಲಿಕ್ಕೆ ನಾವು ಸಹಕಾರ ಕೊಡ್ತೀವಿ. ಧನ್ಯವಾದ. ಬಾಡ ಗ್ರಾಮದಲ್ಲಿ ಪ್ರಾರಂಭ ಮಾಡಿದಂತಹ ಈ ನವೀನ ಕಾರ್ಯಕ್ರಮ ಎಲ್ಲರಿಗೂ ಮಾದರಿಯಾದಂಥ ಕಾರ್ಯಕ್ರಮ. ರಾಜ್ಯದಲ್ಲಿ ಬೇರೆಯವರು ನಾವು ಸಹ ಶಾಲೆಗಳನ್ನ ಸುಧಾರಿಸಬೇಕು ಅಂತಕ್ಕಂಥ ಮನಸ್ಥಿತಿಯನ್ನು ಹುಟ್ಟು ಹಾಕುವಂಥ ಒಂದು ದೊಡ್ಡ ಕಾರ್ಯಕ್ರಮ ಅಂತ ನಾನು ಭಾವಿಸ್ಬೋದು. ಒಂದು ಊರಲ್ಲಿ ದೇವಸ್ಥಾನ ಕಟ್ಟೋದಕ್ಕಿಂತಲೂ ಶಾಲೆ ದೇವಸ್ಥಾನಕ್ಕೆ ಈ ರೀತಿ ಪ್ರೋತ್ಸಾಹ ನೀಡೋದು ಇದು ರಾಜ್ಯಕ್ಕೆ ಮಾದರಿ ಅಂತ ನಾನು ಭಾವಿಸ್ತೀನಿ. ಇಲ್ಲಿ ಗ್ರಾಮಸ್ಥರು ಮತ್ತು ಎಲ್ಲ ಹಿರಿಯರ ಸಹಕಾರದಿಂದ ಪಾಟೀಲ್ ಸರ್ ಅವರು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿಗಳು ಇದನ್ನು ಉದ್ಘಾಟನೆ ಮಾಡಿ ಇದನ್ನು ಎಲ್ಲ ಮಕ್ಕಳಿಗೆ ಉಪಯೋಗ ಮಾಡಿದ್ದಾರೆ. ಇಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಒಳ್ಳೆ ಭವಿಷ್ಯ ಸಿಗಲಿ ಅಂತ ತಿಳ್ಕೊಂಡು ನಾನು ಹಾರೈಸ್ತೀನಿ. ಒಟ್ಟಾರೆ ಇಲ್ಲಿ ಗ್ರಾಮೀಣದವರು ಏನು ಹೇಳ್ತಾರೆ ನೋಡೋಣ. ಎಲ್ಲರಿಗೂ ನಮಸ್ಕಾರ. ಶಿಗ್ಗಾಂವ್ ತಾಲೂಕು ಮಹಾತ್ಮ ಕನಕದಾಸರ ಜನ್ಮಸ್ಥಳ ಬಾಡ ಗ್ರಾಮದಲ್ಲಿ ಇವತ್ತಿನ ದಿವಸ ವಿಶೇಷವಾದ ಒಂದು ಹಬ್ಬದ ವಾತಾವರಣ ಇದೆ. ಯಾಕಾಗಿ ಅಂತಂದರೆ ಬಾಡದ ಎಲ್ಲ ಗ್ರಾಮಸ್ಥರು ಗುರುಗಳು ಸೇರಿಕೊಂಡು ಈ ಗ್ರಾಮದ ಪಾಲಕರ ಮತ್ತು ಹಿರಿಯರ ಅಭಿರುಚಿ ಏನಾಯ್ತಪ್ಪ ಅಂತಂದ್ರೆ ಇವತ್ತು ಇಂಗ್ಲೀಷ್ ವ್ಯಾಮೋಹಕ್ಕೆ ಹೋಗಿರುವುದರಿಂದ
ನಮ್ಮಲ್ಲಿಯ ಒಂದು ಸ್ಕೂಲಿನ ಸ್ಟ್ರೆಂತ್ ಕಡಿಮೆ ಆಗುವ ಒಂದು ಉದ್ದೇಶ ಕಂಡು ಬಂದಾಗ ಎಲ್ಲ ಗ್ರಾಮದ ಗುರುಗಳು ಸೇರಿಕೊಂಡು ಶ್ರೀ ಅಂದಾನಸ್ವಾಮಿ ಏನು ಪಾಟೀಲ್ ಸರ್ ಅವರಲ್ಲ ಅವರ ಒಂದು ಸಹಯೋಗದೊಂದಿಗೆ ಎಲ್ಲ ಗುರುಗಳು ಸೇರಿಕೊಂಡು ಯಾವ ಒಂದು ಇಂಗ್ಲೀಷ್ ವ್ಯಾಮೋಹ ಇದ್ದಂಥ ಪಾಲಕರಿಗೆ ನಮ್ಮ ಗ್ರಾಮದಲ್ಲಿ LKG UKG ಪ್ರಾರಂಭಿಸಬೇಕು ಅನ್ನುವಂಥ ಹಂಬಲವನ್ನು ಹೊಂದಿಕೊಂಡು ನಾವೆಲ್ಲರೂ ಒಳ್ಳೆಯ ಒಂದು ಸಹಮತದಿಂದ ಒಳ್ಳೆಯ ಒಗ್ಗಟ್ಟಿಗೆಯಿಂದ ಪಾಲಕರ ಒಂದು ಹಿತದೃಷ್ಟಿಯಿಂದ ಮಕ್ಕಳ ಹಿತದೃಷ್ಟಿಯಿಂದ LKG ಪ್ರಾರಂಭಿಸಿ ಒಂದು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ನಾವು ತೆರೆಯಬೇಕು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಇದಕ್ಕೆ ಬೇಕಾದಂಥ ಈ ಒಂದು ಸಹಾಯ ಸಹಕಾರವನ್ನು ಗ್ರಾಮಸ್ಥರೆಲ್ಲ ಕೊಟ್ಟಿದ್ದಾರೆ ಮತ್ತು ಅದರಂತೆ ಈ ಒಂದು ನವೀಕರಣ ಬಿಲ್ಡಿಂಗ್ ಮಾಡಿಕೊಂಡು ಅದರೊಳಗಿರುವಂಥ ಪಟ್ಟಣ ಪ್ರದೇಶದಲ್ಲಿ ಇರುವಂಥ ಎಲ್ಲ ವ್ಯವಸ್ಥೆಯನ್ನು ಸಹಿತ ಒಂದು ಕುಡಿಯುವ ನೀರಿಂದ ಹಿಡ್ಕೊಂಡು ಎಲ್ಲ ವ್ಯವಸ್ಥೆಯನ್ನು ನಾವು ಈ ಒಂದು ಗ್ರಾಮ ಮಟ್ಟದಲ್ಲಿ ಬೆಳೆಸಬೇಕು ಅನ್ನೋಂಥ ಸದುದ್ದೇಶವನ್ನು ಹೊಂದಿ ಇವತ್ತಿನ ದಿವಸ ಒಂದು LKG UKG ಪ್ರಾರಂಭೋತ್ಸವವನ್ನು ಮಾನ್ಯ ಶ್ರೀ DC ಸಾಹೇಬ್ರವರು ಹಾವೇರಿಯವರು ಅವರೊಂದಿಗೆ DDP ಸಾಹೇಬ್ರವರು ಅದರೊಂದಿಗೆ BEO ಸಾಹೇಬ್ರವರು ಶಿಗ್ಗಾಂವ್ ಇವರ ಒಂದು ಸಹಯೋಗದೊಂದಿಗೆ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಇವತ್ತಿನಿಂದ ಪ್ರಾರಂಭಿಸಿದ್ದಕ್ಕಾಗಿ ನಮ್ಮ ಗ್ರಾಮದಲ್ಲಿ ಹಬ್ಬದ ವಾತಾವರಣ ಅಂದರೆ ತಪ್ಪಾಗಲಿಕ್ಕಿಲ್ಲ ಅಂತ ಹೇಳಿ ಎಲ್ಲರಿಗೂ ನನ್ನ ನಮನಗಳನ್ನು ತಿಳಿಸಿ ನಾನು ಮಾಡ್ತೀನಿ. ನಮಸ್ಕಾರ. ಈ ಆಧುನಿಕ ಕಾಲದಲ್ಲಿ ಶಿಕ್ಷಣಕ್ಕೆ ಭಾಳ ಒತ್ತು ಕೊಡಬೇಕಾಗಿದೆ. ಇವತ್ತು ನಾವು 2-3 ವರ್ಷದಿಂದ ಈ ಗ್ರಾಮದಲ್ಲಿ LKG ಸ್ಟಾರ್ಟ್ ಮಾಡ್ಬೇಕಂತ ವಿಚಾರ ಮಾಡ್ತೀವಿ. ಯಾಕಂದ್ರೆ ನಮ್ಮ ಶಾಲೆ ನಮ್ಮಲ್ಲಿ ಇರ್ತಕ್ಕಂಥ 2,000 ಜನಸಂಖ್ಯೆಗೆ 80 ನಮ್ಮ ಶಾಲೆಯಲ್ಲಿದ್ದು ಭಾಳಷ್ಟು ಕನಿಕರ ಆಗ್ತಾಯಿತ್ತು ನಮ್ಗೆ ಅದು ನೋಡಿದ್ರೆ. ಯಾಕೆ ಶಾಲೆ ಹೋಗೋಕ್ಕೆ 10 ಗುರುಗಳಿದ್ದಂಥವ್ರು 4 ಗುರುಗಳು ನಮ್ಮ ಶಾಲೆ ಬಂತು. ಅದು ಭಾಳ ನಮ್ಮ ಮನಸ್ಸಿಗೆ ಭಾಳ ಕೇರ್ ಅನ್ನಿಸ್ತು. ಇನ್ನು ಸದ್ದಿಸ್ಬಿಟ್ರೆ ಬಹುಶಃ ಸರ್ಕಾರಿ ಶಾಲೆ ಕದ ಹಾಕಿದ್ರೆ ಮುಂದಿನ ಬಡವರ ಮಕ್ಕಳಿಗೆ ಭಾಳ ತೊಂದರೆ ಆಕೈತಿ. ಇವತ್ತು 70-80 ಸಾವಿರ ಬರೀ LKG UKG ಕಲ್ಸಕ್ಕೆ ಒಂದು ಹುಡುಗಿಗೆ 80 ಸಾವಿರ ಕೊಡಬೇಕು. ಇವತ್ತು ಸರ್ಕಾರಿ ಶಾಲೆ ಕಳ್ಕೊಂಡ್ವಿ ಅಂದ್ರೆ ಈ ಬಡವರ ಮಕ್ಕಳು ಅಧೋಗತಿಗೆ ಹೋಗ್ತಾವ ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಮೀಟಿಂಗ್ ಕರೆದು ಊರೆಲ್ಲ ಸೇರ್ಕೊಂಡು ಮಾಡೋಣ ಅದಕ್ಕೆ ಬಂದ್ವಿ. ಅಂದಾಜುಗಳಂತ ನಮ್ಮ ಗೌಡರು ಬಂದು ತಾವು ಇಲ್ಲ ನಾನು ಏನು ಬಂದರೂ ನೋಡ್ಕೊಂತೀನಿ, ನೀವೆಲ್ಲ ರೆಡಿ ಆಗಿರಿ, ಮಕ್ಕಳು ಇಲ್ಲಿ ಶಾಲೆ ಕಳ್ಸೋ ವ್ಯವಸ್ಥೆ ಮಾಡಿ ಅಂತ ಹೇಳಿದಾಗ ಅವರು ಭಾಳ ಸಹಕಾರ ಕೊಟ್ಟು ನಮ್ಮನ್ನ ಇವತ್ತು ದಾನ ಕೊಟ್ಟು ಇದು ಮಾಡಿದ್ದಾರೆ. ಇವತ್ತು ನಾವು ಯಾವುದೇ ಹಳ್ಳಿಯಲ್ಲಿರಲಿ ಎಲ್ಲ ಹಳ್ಳಿಯವರು ಸಹಿತ ಈ ಸರ್ಕಾರಿ ಶಾಲೆ ಕಳ್ಕೊಂಡ್ರೆ ಮುಂದಿನ ದಿನ ನಮ್ಮ ಮಕ್ಕಳಿಗೆ ಭಾಳ ತೊಂದರೆ ಆಕೈತಿ. ಬಹುಶಃ ಇದ್ದವನು ಅಥವಾ ನೌಕರ ಸಮಾಜದ ಮಕ್ಕಳು ನೌಕರಿಗೆ ಇದು ಶಾಲೆ ಕಲಿಬೋದು, ಬಡವ್ರ ಮಕ್ಕಳು ಭಾಳ ತೊಂದರೆ ಆಕೈತಿ. ಅದಕ್ಕೆ ಎಲ್ಲ ಪ್ರತಿಯೊಂದು ಗ್ರಾಮದವರು ಇವತ್ತು ತಾಲೂಕು ರಾಜ್ಯದಾದ್ಯಂತ ತಮ್ಮ ಶಾಲೆಗಳನ್ನು ಉಳಿಸ್ಬೇಕಂದ್ರೆ ನಾವು ಶಾಲೆ ಊರಲ್ಲಿರ್ತಕ್ಕಂಥ ಎಲ್ಲ ಹಿರಿಯರು ಸೇರ್ಕೊಂಡು ಒಂದು ಮೀಟಿಂಗ್ ಮಾಡಿ ಈ ಸರ್ಕಾರಿ ಶಾಲೆ ಉಳಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ ಮಾತು ಸೂಕ್ತ ಅನ್ನೋಂಥ ಮಾತನ್ನು ನಾನು ಮಾತಾಡ್ತೀನಿ. ಇವತ್ತಿನ ಬಾಡ ಗ್ರಾಮದಲ್ಲಿ ನಡೆದಿರುವಂಥ ನವೀನ್ ಸರ್ಕಾರಿ ಪದವಿ ಪೂರ್ವ ಸ್ಕೂಲ್ ಪ್ರಾರಂಭವಾಗಿದ್ದು ಇವತ್ತು ನಮ್ಗೆ ಅತ್ಯುತ್ತಮವಾದಂಥ ಸಂತೋಷವಾಗಿದೆ. ಇದರಲ್ಲಿ ಕಾರಣೀಭೂತರಾದಂಥ ಅಂದಾನ ಸ್ವಾಮೀಜಿಯವರು ಹಾಗೂ ಗ್ರಾಮದವರ ನಡುವೆ ಕುತ್ಕೊಂಡು ಮಾತನಾಡಿದಾಗ ಇಲ್ಲಿ ಶಾಲೆ ಅಗ್ದಿ ತೀಕ್ಷ್ಣವಾಗಿತ್ತು. ಆ ಸಂದರ್ಭದಲ್ಲಿ ಬಂದು ನೋಡಿದಾಗ ಆ ರೂಮ್ ಮಾಡೋಣ ಈ ರೂಮ್ ಮಾಡೋಣ ಅಂತ ಚರ್ಚೆಗೆ ಬಿದ್ದಾಗ ಇದು ಬಂದು ನೋಡಿದ್ರು ಇದನ್ನು ಮಾಡಿ ಸೂಕ್ತಿರಿ ಅಂತ ನಾವು ಹೇಳಿದ್ವಿ. ಹೇಳಿದಾಗ ಅವರು ಮ್ಯಾಗ ಏನು ಮಾಡೋಕ್ಕಿದ್ಕ ತಗಡು ಹಾಕಿ ಸಾಕ್ರಿ, ತಗಡಿನ ಕೊಟ್ಟ ಕಾಲಂ ಗಿಲಂ ಎಲ್ಲ ಎಬ್ಬಿಸಿ ಅವರು ಹೊಸ ಚೈತನ್ಯನ ತುಂಬಿ ಕೊಟ್ಟಿದ್ದು ಭಾಳ ಸಂತೋಷ ಆಗೈತಿ. ಅದರಂದೇ ತಗಡು ತಂದು ಕೊಟ್ಟರು, ಕಬ್ಬಣ ತಂದು ಕೊಟ್ಟರು, ಎಲ್ಲ ಮಾಡಿದರು. ಇಲ್ಲಿ ನಮ್ಮಲ್ಲಿರುವಂಥ ಸಹಪಾಠಿಗಳು ತಗಡನ್ನು ಸುಧಾ ನೆಗಿತೇವೆ, ಅದರ ಕಾರ್ಯಕರ್ತರಾಗಿ ದುಡಿದು ಸೇವೆಯನ್ನು ಮಾಡಿದ್ವಿ. ಇಲ್ಲಿ ಆದಾದ ನಂತರ ಊರಾರ ಕೂಡಿ ಕಾಂಟ್ರಿಬ್ಯೂಷನ್ ಮಾಡಿ ದುಡ್ಡು ಹಾಕಿ ಯಾರ್ಯಾರು ಎಷ್ಟೊತ್ತು ಕೊಟ್ಟರು ಅಷ್ಟರಲ್ಲೇ ಅದು ಕೆಲಸ ಮಾಡಿ ಕೆಲವೊಬ್ಬರು ಒಂದೊಂದು ಆಳಿಂದ ಇಸ್ಕೊಂಡ್ರೆ ಒಂದೊಂದು ಆಳಿಂದ ಇಸ್ಕೊಂಡಿಲ್ಲ. ನಮ್ಗೆ ಬೇಡ ಅನ್ನೋಂಥ ವಿಚಾರ ಮಾಡ್ರಿ. ಶೌಚಾಲಯ ತೊಳೆಯೋದ್ರಿಂದ ಹಿಡಿದು ಮಾಡಿಸಿದ್ವಿ ಸ್ಟಾರ್ಟಿಂಗಿಂದ. ನಂತರ ಏನಾಯಿತು ಅಂದ್ರೆ ನಾವು ಮತ್ತೆ ಹೊಳ್ಳಿ ಹೋದ್ವಿ, ಇದನ್ನು ಗ್ರೌಂಡ್ಗೆ ಆಗಬೇಕ್ರಿ ಸರ್, ನಳ ಬೇಕ್ರಿ ಅಂತ ನಮ್ಮ PDO ಸಾಹೇಬ್ರ ಹತ್ರ ಹೋದ್ವಿ. ನಾವೆಲ್ಲ ನಮ್ಮ ಸಹಪಾಠಿಗಳು ಎಲ್ಲರೂ ಕೂತ್ಕೊಂಡು ಹೋದಾಗ ಅವರು ಒಂದಲ್ಲ ಎರಡಲ್ಲ 3-4 ನಮ್ಗೆ ಅತ್ಯುತ್ತಮವಾದಂಥ ಸಹಕಾರವನ್ನು ಕೊಟ್ಟಿದ್ದಾರೆ. ಒಂದು ಲೈಟಿಂಗು, ಒಂದು ನಳ ಮತ್ತು ಈ ತಗಡಿಗೆ ಹಾಕುವಂಥ ಹರಿನಾಳಿಗೆಯನ್ನು ಪೂರೈಸಿರುವರು ನಮ್ಮ PDO ಸಾಹೇಬರು, ಅವರು ಪಂಚಾಯತಿ ಸಿಬ್ಬಂದಿಗಳನ್ನು ಅಂತ ಮಾತನ್ನು ಹೇಳ್ತಾ ಇಲ್ಲಿ ಇನ್ನು ಮುಂದೆ 24/7 ಕನ್ನಡ ನ್ಯೂಸ್ ಸಾಹೇಬರು ಅವರು ಪತಿಗಳು ಇಲ್ಲಿ ಈ ಕಾನ್ವೆಂಟ್ ಸ್ಕೂಲಿನ ಟೀಚರ್ ಇರುವಂಥವ್ರು ಇವರು ಸತಿಯವರು. ಹೀಗಾಗಿ ಇವರಿಬ್ಬರು ಕೂಡಿದಾಗ ನಮಗೆ ಅವರು ಅತ್ಯುತ್ತಮವಾದಂಥ ವಿದ್ಯೆನ ವಿದ್ಯಾರ್ಥಿಗಳಿಗೆ ಕಲಿಸ್ತಾ ಇದ್ದಾರೆ. ಇವರು
ಟಿ ವಿ ನ್ಯೂಸ್ನಾಗ ಪ್ರಚಾರ ಜಾಸ್ತಿ ಮಾಡಿ ನಮ್ಮ ಶಾಲೆಯನ್ನು ಉತ್ತುಂಗಕ್ಕೆ ಒಯ್ತಾರ ಅಂತ ಹೇಳ್ತಾ ನನ್ನ 4 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ಬಾಡ್ ಗ್ರಾಮದಲ್ಲಿ ಏನೋ ಪ್ರೀ ಪ್ರೈಮರಿ ಶಾಲೆಯ ಏನೋ ಅಂಗನವಾಡಿ ಕಟ್ಟಡದ ನವೀಕೃತ ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮ ಮಾಡಿದ್ದೇವೆ. ಬಹಳ ಸಂತೋಷ. ಈ ಗ್ರಾಮದ ಮುಖ್ಯಸ್ಥರಂಥ ಅಂದಾನಸ್ವಾಮಿ ಪಾಟೀಲ್ ಅವರು ಒಳಗೊಂಡಂತೆ ಹಲವಾರು ಜನರು ದಾನಿಗಳು ಸೇರಿಕೊಂಡು ಹಣವನ್ನು ಕೂಡಿ ಹಾಕಿ ಇವತ್ತು ಈ ಶಾಲೆಯನ್ನು ನವೀಕರಣ ಮಾಡುವ ಮುಖೇನ ಮಕ್ಕಳಿಗೆ ಒಂದು ಒಳ್ಳೆಯ ವಾತಾವರಣ ಕಲ್ಪಿಸಿಕೊಟ್ಟಿದ್ದಾರೆ. ನಮಗೆಲ್ಲ ಗೊತ್ತದೆ, ಈಗಾಗಲೇ ಸರ್ಕಾರ ಜೊತೆಗೆ ಸಂಘ ಸಂಸ್ಥೆಗಳು ಮತ್ತು ಕಾರ್ಪೊರೇಟ್ಗಳು ಮತ್ತು ಬೇರೆ ಬೇರೆ ಥರ ದಾನಿಗಳು ಇವತ್ತು ದಾನ ಮಾಡುವ ಮುಖೇನ ಈ KPS ಮಾದರಿ ಶಾಲೆಗಳನ್ನ ಅಳವಡಿಸ್ಕೊಳ್ಬೇಕು ಅಂತ ಸರ್ಕಾರ ಈಗಾಗಲೇ ಕರೆಯನ್ನು ಕೊಟ್ಟಿದೆ. ಆ ರೀತಿ ಇವರು ಮಾಡ್ತಾರಂಥ ಕೆಲಸ ಒಂದು ಹಾದಿಯಲ್ಲಿದೆ ಅಂತ ನಾನು ಭಾವಿಸಿದ್ದೇನೆ. ಹಲವಾರು ಒಳ್ಳೆಯ ಕಾರ್ಯಕ್ರಮ ಈ ಗ್ರಾಮಕ್ಕೆ ಅವರು ಮಾಡ್ತಾ ಬಂದಿದ್ದಾರೆ. ಹಿಂದೆ 3 ಕಾರ್ಯಕ್ರಮದಲ್ಲಿ ಸಹ ನಾವು ಭಾಗಿಯಾಗಿದೆ ಅವ್ರ ಜೊತೆಗೆ. ಭಾಳ ಸಂತೋಷ. ಇದೇ ರೀತಿ ಅವರ ಒಂದೇನೋ ಕೊಡುಗೆ ಇದೆ, ಮುಂದುವರಿಲಿ ಅಂತೇಳಿ ನಾನು ಹಾರೈಸ್ತೇನೆ. ತಾವು ಬಾಡಗ್ರಾಮದ ಕಾರ್ಯಕ್ರಮದಲ್ಲಿ ಬಾಡಗ್ರಾಮದ ಗಣ್ಯರು ಆದ YS ಮಾರಿಗಿಡದ, ಗುರುನಗೌಡರು ಪಾಟೀಲ್, MN ಯಕೂಜಿ, ಶೇಖಪ್ಪ ಕುಂದೂರ, ಸುರೇಶ್ ಚಿನ್ನಪ್ಪನವರ, ರವಿ ಸಣ್ಣ ಬಸಪ್ಪನವರ, ಮಲ್ಲಪ್ಪ ಕುಂದಗೋಳ, ರಾಜು ಬಡಿಗೇರ, ಮಾಲತೇಶ್ ಕಮ್ಮಾರ್, ಶಾಲೆಯ ಶಿಕ್ಷಕಿ ಲತಾ ಸಂಶಿ, ಸಹಾಯಕಿ ನಿರ್ಮಲಾ ಶೆಟ್ಟಿವಾರ ಸೇರಿ ಶಾಲಾ ಶಿಕ್ಷಕರು, ಪಾಲಕರು, ಪೋಷಕರು, ವಿದ್ಯಾರ್ಥಿಗಳು, ಗ್ರಾಮದ ಹಿರಿಯರು, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ರವಿರಾಜ್ ಸಂಶಿ, ಹಾವೇರಿ, TV 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ TV 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ TV 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.